ಈ ಸತಿ ನಾನು ವಿಶ್ವವಿದ್ಯಾಲಯಕ್ಕೆ ಬರ್ತಾ ಇದ್ದೀನಿ. ಬಂದಿದ ತಕ್ಷಣ ಅಲ್ಲಿ ಅಂದವಾದಂಥ ರಂಗೋಲೆ ನಮ್ಮನ್ನ ಸ್ವಾಗತಿಸ್ತು. ಇಲ್ಲಿ ಒಳಗೆ ಬಂದ್ರೇನು ಅಷ್ಟೇ, ಅದನ್ನ ಈ ಕಲಾವಿದೆಯರು ಇಲ್ಲಿ ಕೂತಿರೋರು ಅಂದದ ಚಂದದ ಹೆಣ್ಣು ಮಕ್ಕಳು ಬಿಡಿಸ್ತಾ ಇದ್ದಿದ್ದು ಕೂಡ ಕಾಣಿಸ್ತು. ಇಂತಹ ವಾತಾವರಣವನ್ನ ಇಲ್ಲಿ ಕಟ್ಟಿದಂತಹ ಪ್ರೊಫೆಸರ್ BK ರವಿ ಕುಲಪತಿಗಳಿಗೆ ನಾನು ಧನ್ಯವಾದಗಳನ್ನ ಹೇಳಲಿಕ್ಕೆ ಬಯಸ್ತೀನಿ. ಯಾಕಂದ್ರೆ ವಿಶ್ವವಿದ್ಯಾಲಯ ಕಟ್ಟಡ ಇವನ್ ಕಟ್ಬಿಡ್ಬೋದು, ಜೀವ ಚೈತನ್ಯದಿಂದ ಪುಟಿಯುವಂತಹ ಕಾರ್ಯಕ್ರಮಗಳನ್ನ ನಿರ್ಮಾಣ ಮಾಡುವಂಥದ್ದು, ಇಂತಹ ಬೆಳದಿಂಗಳ ಕವಿಗೋಷ್ಠಿಯನ್ನ ಆಯೋಜನೆ ಮಾಡುವಂತ ಕವಿ ಮನಸ್ಸು, ಒಂದು ಪರಿಷ್ಕೃತ ಮನಸ್ಸನ್ನ ಹೊಂದಿರೋದು, ಅದು ಒಬ್ಬ ಆಡಳಿತಗಾರನಿಗೆ ಅವಶ್ಯಕವಾಗಿ ಬೇಕಾಗತ್ತೆ. ಅದು ಇಲ್ಲಿ ನೀವು ಸಾಕಾರ ಮಾಡಿರೋದು ತುಂಬಾ ಖುಷಿ ಆಯ್ತು ರವಿ ಸರ್. ಇಲ್ಲಿ ನಮ್ದು ಕಮ್ಯುನಿಕೇಶನ್ ಡಿಪಾರ್ಟ್ಮೆಂಟ್, ಬ್ಯಾಂಗ್ಳೂರ್ ಯೂನಿವರ್ಸಿಟಿ ಮಾಸ್ಟರ್ಸ್ ಮಾಡಿರೋ ಅಂತ ನಾವು 3 ಜನ ಇಲ್ಲಿದ್ದೀವಿ. 4 ಜನನ ಸರ್? 4 ಜನ ಇದ್ದೀವಿ. ನಾನು, ರವಿ ಸರ್, ಮೋಹನ್ ಸರ್, ಮತ್ತೆ ಅಲ್ಲಿ ತಾವು ಇದ್ದೀರಾ. ಹಾಗಾಗಿ ನಾವು ಮೆಜಾರಿಟಿ ಇದ್ದೀವಿ ಅಂತ ಹೇಳ್ತಾ, ಇಂಥ ಬೆನ್ನಿಂದ ನೋಡಿ ಆವಾಗಲೇ ಬಂಗಾರ ಬಣ್ಣದ ಬೆಳದಿಂಗಳ ಬೀರುವಂಥ ಚಂದ್ರ ಉದಯ ಆಗಿದ್ದಾನೆ. ಆವಾಗಲೇ ಇನ್ನೇನು ಸ್ವಲ್ಪ ಹೊತ್ತಿಗೆ ಸರ್ ಹೇಳ್ದಂಗೆ ಈ ಲೈಟ್ಸ್ ಅವಶ್ಯಕತೆ ಬರುತ್ತೋ ಇಲ್ವೋ. ಇಂತಹ ಬೆಳದಿಂಗಳ ಸಂಜೆಯಲ್ಲಿ ಕವಿಗೋಷ್ಠಿ ಅಲ್ಲದೆ ಇನ್ನೇನು ನಡೀಲಿಕ್ಕೆ ಸಾಧ್ಯ? ನಾನು ಮೂಲತಃ ಕವಿತೆಯನ್ನು ಓದ್ಲಿಕ್ಕೆ ಕರೆದಿದ್ದಾರೆ ಅನ್ಕೊಂಡೆ, ಮಾತಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಅಹಿಂಸೆ ಅನ್ನೋದಿದೆಯಲ್ಲ, ಈ ಅಹಿಂಸೆಯ ತತ್ವವನ್ನ ಬೋಧಿಸಿದಂತಹ ಬುದ್ಧ ಆಗ್ಲಿ ಮಹಾವೀರ ಆಗ್ಲಿ ಇಬ್ರು ಸಮಕಾಲೀನರು. ಅವರಿಬ್ರು ಅಲ್ಲೇ ವಿಹಾರ ಅಂತ ಹೇಳ್ತಾ ಇದಾರೆ, ಬಿಹಾರದಲ್ಲಿ ಇದ್ದಂಥವ್ರು. ಇಬ್ರು 80-85 ಆಸುಪಾಸು ವಯಸ್ಸಿನ ತನಕ ಬದುಕಿದವರು. ಸಮಕಾಲೀನರಾಗಿ ಸೇಮ್ ಏಜ್ ಗ್ರೂಪ್ ನಲ್ಲಿ ಇದ್ದು ಕೂಡ ಅಲ್ಲೇ ಓಡಾಡ್ಕೊಂಡು ಆಸುಪಾಸಿನಲ್ಲಿ ಇದ್ರು ಅವರು ಒಬ್ಬರೊಬ್ಬರನ್ನ ಭೇಟಿ ಆಗಿಲ್ಲ. ಅದು ನನಗೆ ಒಂದು ಸೋಜಿಗ ಅಂತ ಅನ್ಸುತ್ತೆ. ಅವರು ಅಕಸ್ಮಾತ್ ಇಬ್ರು ಒಬ್ಬರೊಬ್ಬರನ್ನ ಭೇಟಿಯಾಗಿ ವಿಚಾರ ವಿನಿಮಯ ಮಾಡ್ಕೊಂಡಿದ್ರೆ ಬೇರೊಂದು ದೊಡ್ಡ ಮಹಾಕಾವ್ಯ ನಮ್ಮ ಜಗತ್ತಿಗೆ ಸಿಕ್ಕಿರೋದೇನೋ ಅಂತ ನಾನು ಕನಸು ಕಾಣ್ತೀನಿ. ಬುದ್ಧ ಆಗಿನ ಸಂಸ್ಕೃತ ನಡೀತಾ ಇರುವಂತಹ ಕಾಲದಲ್ಲಿ ಸಂಸ್ಕೃತವನ್ನ ಪಕ್ಕಕ್ಕಿಟ್ಟು ಜನಮಾನಸಕ್ಕೆ ಬರಬೇಕು ಅಂತ ಅವನು ಪಾಲಿ ಭಾಷೆನಲ್ಲಿ ಅವನ ತತ್ವಗಳನ್ನ ಬೋಧಿಸ್ದ. ಅದೇ ರೀತಿ ಮಹಾವೀರ ಕೂಡ ಇಬ್ರು ಎಂತ ಪಾತ್ ಬ್ರೇಕರ್ಸ್ ಅಂತ ಅನ್ಸತ್ತೆ. ಅವರು ಕೂಡ ಸಂಸ್ಕೃತವನ್ನು ಬದಿಗೊತ್ತಿ ಪ್ರಾಕೃತವನ್ನ ಕೈಗೆತ್ಕೊಳ್ತಾರೆ. ಅಂದ್ರೆ ನೀವು ಜನಮಾನಸಕ್ಕೆ ಹತ್ರ ಆಗ್ಬೇಕು ಅಂದ್ರೆ ಅವ್ರು ಬಳಸುವಂತ ಭಾಷೆಯಿಂದ ನೀವು ಕಮ್ಯುನಿಕೇಟ್ ಮಾಡಿದ್ರೆ ಅದು ಅವರಿಗೆ ತಲುಪುತ್ತೆ ಅಂತ. ಅಂತಹ ಸಂದೇಶಗಳನ್ನ ಅವರು ಕೊಟ್ಟಂತಹ ತ್ರಿಪಿಟಕಗಳಾಗ್ಲಿ ಎಲ್ಲವುದನ್ನು ಇವಾಗ ಬೇರೆ ಬೇರೆ ಭಾಷೆಗಳಿಗೆ ಅದು ಜಗತ್ತಿನಾದ್ಯಂತ ಅನುವಾದ ಆಗಿದೆ. ಅಂತಹ ಬುದ್ಧ ಈಗ ಕೂಡ, ಆಗ ಅವರು ಸಮಕಾಲೀನಾಗಿದ್ರು, ಅವರ ತತ್ವಗಳು ಈಗ ಕೂಡ ಸಮಕಾಲೀನವಾಗಿದೆ. ಇಂತಹ ಯುದ್ಧದ ಕಾರ್ಮೋಡ ಕವಿದಿರುವಂತಹ ಇಂತಹ ಗಳಿಗೆಯಲ್ಲಂದು ಅವರ ತತ್ವಗಳು ತುಂಬಾ ಈಗ ನಮಗೆ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ತಾ, ನಾನು ಒಂದು ಪದ್ಯವನ್ನ ಓದಿ ನನ್ನ ಈ ಮಾತುಗಳನ್ನ ಮುಗಿಸ್ತೀನಿ. ನನ್ನ ಪದ್ಯ ಆದರೂ ಪ್ರೀತಿಸುತ್ತೇನೆ. ಮ್ಯಾಚಿಂಗ್ ಚಪ್ಪಲಿ ಧರಿಸಿ ಗಾಳಿಗೆ ಜಿಗಿದಂತೆ ಅವಳು ದಡಬಡಿಸುತ್ತಾ ಹೊರಟ ಕ್ಷಣವೇ ಉಸಿರು ತೆಗೆದುಕೊಳ್ಳಲೂ ಕೊಡದೆ ಆ ಮನೆ ಅವಳನ್ನು ಹಿಂಬಾಲಿಸುತ್ತದೆ. ಅಂತಿಂತ ಮನೆಯಲ್ಲ ಅದು, ನಕಾಶೆಯಿಂದ ಹಿಡಿದು ಅಂಗುಲ ಅಳೆದು ಬೆವರು ರಕ್ತ ಬಸಿದು ಜುಲುಮೆಯಿಂದ ನಿರ್ಮಿಸಿದ್ದು. ಅದ್ಭುತ ಕಾಫಿ ಹವೆಯೊಂದಿಗೆ ಬೆಚ್ಚಗಿನ ತೋಳಪ್ಪುಗೆಯ ನೆತ್ತಿ ಚುಂಬನದಿಂದ ಸ್ವಾಗತಿಸುವ ಮುದ್ದಿನ ಸೊಕ್ಕಿನ ಬೆಕ್ಕಿನಂತೆ ಮೈಗಂಟುವ ಚಾಳಿ ಮನೆಗಳದ್ದು. ಅಂಗಳದ ಅತ್ಯದ್ಭುತ ಆಪ್ತ ಆಲಾಪಗಳ, ರಾತ್ರಿಯ ಸುರಶಯ್ಯೆಯ ಪಳಗುಟ್ಟುವ ಕನಸ ಶೃಂಗಾರದ ದುಗುಡ ದುಮ್ಮಾನಗಳನ್ನು ದಿಂಬಿನ ಕೆಳಗಿಟ್ಟ ಒಂದು ರಹಸ್ಯ ಧನ್ಯತಾ ಭಾವ. ಮನೆಯೊಂದಿಗೆ ಪ್ರೀತಿಯಲ್ಲಿ ಬೀಳುವುದು ಕಡು ಕಷ್ಟ, ಅಪಾಯಕಾರಿ ಕೂಡ. ಆ ಮನೆ ಅವಳು ನಿಂತಲ್ಲಿ ನಿಂತು ಕೂತಲ್ಲಿ ಕೂರದೆ ಠಳಾಯಿಸಿ ಆಪ್ತರಕ್ಷಕನ ವೇಷದ ಖಾಸಗಿ ಗುಪ್ತಚರನಂತೆ ಅವಳಿಗೆ ಅರಿವಿಲ್ಲದೆ ಹೊಂಚುತ್ತದೆ. ನಂತರ ಎಡಬಿಡದೆ 108 ಅಸಂಗತ ಚಾಟಿ ಪ್ರಶ್ನೆ ತೋರುತ್ತಾ
ತಡಬಡಾಯಿಸಿ ಎಡವಿದಾಗ ಚಾಲಾಕಿ ನಗು ಎಸೆಯುತ್ತದೆ. ಟೇಬಲ್ ಮೇಲೆ ಕಳಾಹಿನ ಪೇಪರ್, ಫ್ರಿಡ್ಜ್ನಲ್ಲಿ ತಣ್ಣಗೆ ಕುದಿಯುವ ಪಾತ್ರೆ ಪಡಗ, ಕೊಂಕಿಯೇ ಇರುವ ಹೂಬಳ್ಳಿ, ಹೀಗೆ ಮನೆಗೆ ಸಂಬಂಧಿಸಿದ್ದೆಲ್ಲ ಇಲ್ಲ ಸಲ್ಲದ ಸಂಚು ಹೂಡಿ ನಿರಾಳತೆ ಕಸಿದು ನಡು ರಸ್ತೆಯಲ್ಲಿ ನಗ್ನ ನಿಲ್ಲಿಸಿ ವರ್ಲ್ಡ್ ಕಪ್ ಗೆದ್ದಂತೆ ಸಂಭ್ರಮಾಚರಣೆ ಮಾಡುತ್ತದೆ. ಹೀಗಾಗಿಯೇ ಮನೆಗೆ ಅತಿ ಸಲುಗೆ ಕೊಡಬಾರದು. ಅದಕ್ಕೆ ಏನಾದರೂ ತಿಕ್ಕಲು ತಿರುಗಿದರೆ ಸೀರೆಗೆ ಸಿಗದ ಬ್ಲೌಸ್, ಸಕ್ಕರೆ ಬದಲಿಗೆ ಉಪ್ಪು, ಸೋಫಾದ ಕೆಳಗೆ ಬಾಚಣಿಗೆ, ಜಡ್ಡಿ ಬದಲು ಬಾಡಿ, ತಿರುಮಣೆಯ ಪಕ್ಕ ತಿರುಗಣೆ, ಒಂದೇ ಎರಡೆ. ಅತಿ ಪ್ರೀತಿ ಕೊಡಬಾರದು. ನಮ್ಮನ್ನು ನಾವು ಕೊಡಲೇಬಾರದು. ಕೊಟ್ಟವೆಂದರೆ ಕೆಟ್ಟವೆಂದೆ. ಸಿಟ್ಟು ನೆತ್ತಿಗೇರಿದರೆ ದಗದಗ ಹೊತ್ತಿಕೊಂಡು ಕಾಳಗಿಚ್ಚು ಹಚ್ಚಿದ ಬೀದಿಗಳಲ್ಲಿ ಅಟ್ಟಾಡಿಸಿಕೊಂಡು ಎರ್ರಾಬೆರ್ರಿ ಓಡಿಸುತ್ತದೆ. ಎದೆಯಲ್ಲಿ ಜೋಪಾನ ಕಾಪಿಟ್ಟಿದ್ದ ಪ್ರೀತಿ, ಬೆರಗು, ಕರುಣೆ, ಕನಸು ಒಂದೂ ಬಿಡದೆ ಎಲ್ಲವನ್ನೂ ನಿರ್ದಯಿಯಾಗಿ ಕಣ್ಣೆದುರೆ ಸುಟ್ಟು ಕರಕಲಾಗಿಸುತ್ತದೆ. ಯಾರನ್ನಾದರೂ ಗಾಢವಾಗಿ ಪ್ರೀತಿಸುವುದು ಎಂದರೆ ತನ್ನನ್ನೇ ಸುಟ್ಟಿಕೊಂಡು ಬೇಯುವ ಮನೆಯನ್ನು, ಉಲ್ಕೆಯಂತೆ ಹೊತ್ತಿ ಉರಿಯುವ ನಗರವನ್ನು ತೀವ್ರವಾಗಿ ಪ್ರೀತಿಸುವುದು ಎಂದರ್ಥ. ತೀವ್ರವಾಗಿ ಪ್ರೀತಿಸುವುದು ಎಂದರ್ಥ. ಧನ್ಯವಾದಗಳು.